ಇನ್ನೊಂದು ಕಡೆಗೆ ಬೆಳಗಾವಿ ಹತ್ತರಿಗೆ ಟೋಲ್ ಬಳಿ ಏನು ಕಲ್ಲು ತೂರಾಟ ಆಯಿತು. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇತ್ತು. ಕಲ್ಲು ತೂರಾಟದ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಗಳ ಮೂಲಕವಾಗಿ ಆ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪೊಲೀಸರತ್ತ ಏಕಾಏಕಿಯಾಗಿ ಕಲ್ಲನ್ನ ಪ್ರತಿಭಟನಾಕಾರರು ತೂರ್ತಾರೆ. 5 ಪೊಲೀಸರಿಗೆ ಗಾಯ ಆಗುತ್ತೆ ಕಲ್ಲು ತೂರಾಟದಿಂದಾಗಿ. ನೋಡಿ ಅಲ್ಲಿ ದೃಶ್ಯಾವಳಿಗಳನ್ನು ನೋಡಿ ಮೊದಲು. ನೋಡಿ, ಈ ತರ ಒಂದು ಕಲ್ಲು ಎಸೆಯಕ್ಕೆ ಏನಾದರೂ ಒಂದು ಕಾರಣ ಬೇಕಾಗುತ್ತೆ. ಏನಾಯ್ತು ಅಂತದ್ದಲ್ಲಿ ಕಲ್ಲು ಎಸೆಯುವಂಥದ್ದು, ಯಾತಕ್ಕೋಸ್ಕರ ಏಕಾಏಕಿಯಾಗಿ ಕಲ್ಲು ಎಸೆಯಕ್ಕೆ ಶುರು ಮಾಡಿದ್ರು? ಕೆಲವರು ಒಂದಿಬ್ಬರು 3-4 ಜನ ಮಾತ್ರ ಅಲ್ಲಿ, ಒಬ್ಬರು ತಲೆಗೆ ಹಸಿರು ಟವೆಲನ್ನು ಸುತ್ಕೊಂಡಿರೋರು ಇದೆ, ಒಂದಿಬ್ಬರು ಜನ ಹೆಗಲ ಮೇಲೆ ಟವೆಲನ್ನು ಹಾಕೊಂಡಿರೋದಿದೆ ಹಸಿರದ್ದು. ಇನ್ನುಳಿದಂಥವ್ರು ಯಾರೂ ಕೂಡ ಆ ರೀತಿಯಾಗಿ ಹಾಕೊಂಡಿಲ್ಲ, ಅಲ್ಲಿ ಯಾರೂ ಇಲ್ಲ. ಯಾರು ಇವತ್ತು ಏಕಾಏಕಿಯಾಗಿ ಬಂದಿದ್ದು? ಕಳೆದ 8 ದಿನಗಳಿಂದಲೂ ಕೂಡ ಈ ರೀತಿಯ ಪ್ರತಿಭಟನೆ ನಡೆದರೂ ಕೂಡ ಎಲ್ಲೊಂದು ಕೂಡ ಶಾಂತಿಗೆ ಭಂಗವಾಗೋ ರೀತಿಯಲ್ಲಿ ರೈತರು ನಡ್ಕೊಳ್ಳಿಲ್ಲ. ಇಲ್ಲಿ ಏಕಾಏಕಿಯಾಗಿ ಇವತ್ತು ಈ ರೀತಿಯಾಗ ಕಾರಣ ಏನು, ಉದ್ದೇಶ ಏನು, ಯಾರು ಇದರಲ್ಲಿ ಈ ರೀತಿಯಾಗಿ ಕಲ್ಲು ತೂರಾಟಕ್ಕೆ ಪ್ರಚೋದನೆಯನ್ನು ಕೊಟ್ಟಂಥವ್ರು? ಇವೆಲ್ಲವನ್ನು ಕೂಡ ಈಗ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು, ಪೊಲೀಸರು ಮಾಡಬೇಕು. ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ತರುವಂಥದ್ದು ಆಗಬಾರ್ದು. ರೈತರು ಅತ್ಯಂತ ಮಾಡೋದಾಗಿದ್ದಿದ್ರೆ ಅವತ್ತೇ ಮಾಡ್ತಾ ಇದ್ರಲ್ಲ ಅವರು. ಈ ಕಡೆಗೆ ಮುಖ್ಯಮಂತ್ರಿಗಳು ಸಭೆ ಕರೀತಾರೆ, ಕಾರ್ಖಾನೆ ಮಾಲೀಕರು ತಮ್ಮ ಪ್ರತಿನಿಧಿಗಳನ್ನು ಇಲ್ಲಿ ಕಳಿಸಿಕೊಡ್ತಾರೆ. ಆ ಕಡೆಗೆ ಪ್ರತಿಭಟನೆ ಮಾಡ್ತಾ ಇದ್ದಂಥ ರೈತರ ಗುಂಪಿನಲ್ಲಿ ಒಂದಿಷ್ಟು ಹುಳುಗಳು ಹೋಗ್ಬಿಟ್ಟು ಕಲ್ಲು ಎಸೆಯೋ ಕೆಲಸ ಮಾಡ್ತಾರೆ. ಯಾರದು ಉದ್ದೇಶ ಏನಿತ್ತು? ಕಲ್ಲು ಎಸೆಯೋದಾಗಿದ್ದರೆ ಕಳೆದ 8-9 ದಿನಗಳಿಂದನೇ ಆಗ್ಬೋದಾಗಿತ್ತಲ್ಲ, ಅವತ್ತಿಲ್ಲದೆ ಇರೋದು ಇವತ್ತೇ ಯಾಕಾಯ್ತು? ನನ್ನ ಸಹೋದ್ಯೋಗಿ ಈಗ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಹುಕ್ಕೇರಿ ಪ್ರತಿನಿಧಿ. ಚೇತನ್, ಈಗ ನಿಜಕ್ಕೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗುತ್ತೆ. ಏನು ಅಂತ ಅಂದರೆ, ಕಳೆದ 8-9 ದಿನಗಳಿಂದ ನಡೀತಾ ಇರುವಂಥ ಪ್ರತಿಭಟನೆಯಲ್ಲಿ ಎಲ್ಲೂ ಕೂಡ ಕಲ್ಲು ತೂರಾಟಗಳು ನಡೆಯೋದಿಲ್ಲ, ಅತ್ಯಂತ ಶಾಂತಿಯುತವಾಗಿ ನಡೆಯುವಂಥ ಪ್ರತಿಭಟನೆ ಆಗಿತ್ತು. ತಮ್ಮ ಆಕ್ರೋಶಗಳನ್ನು ರೈತರು ಮಾತಿನಲ್ಲೇ ತೋರಿಸ್ತಾ ಇದ್ರು. ಆದರೆ ಇವತ್ತು ಏಕಾಏಕಿಯಾಗಿ ಕೆಲವು ಗುಂಪುಗಳು ಬಂದಂಗೆ ಕಾಣಿಸ್ತಾ ಇತ್ತು. ಅವ್ರು ರೈತರ ಅಥವಾ ಅಲ್ವಾ, ಅಥವಾ ಬೇರೆ ಎಲ್ಲಿಂದಲೂ ಬಂದಿದ್ರಾ? ಯಾರವರು? ಏನಾದರೂ ಪ್ರಾಥಮಿಕವಾಗಿ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಚೇತನ್? ಖಂಡಿತವಾಗಿಯೂ ಕೂಡ ಏನು ಕಳೆದ 9 ದಿನಗಳಿಂದ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆ ನಡೆದಿತ್ತು. ಶಾಂತಿಯುತವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಏಕಾಏಕಿ ಏನು ಇಂದು ರಾಷ್ಟ್ರೀಯ ಹೆದ್ದಾರಿ ಏನು ತಡೆಯಲು ಕೆಲವೊಂದಿಷ್ಟು ರೈತರು ಆಗಮಿಸಿದ್ರು. ರೈತರ ಜೊತೆಗೆ ನೀವು ಹೇಳಿದಾಗೆ ಸಾಕಷ್ಟು ಕಿಡಿಗೇಡಿಗಳು ಕೂಡ ಆಗಮಿಸಿದ್ರು. ಒಂದು ಹಂತದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆದಿತ್ತು. ರೈತರು ಹೋಗಿ ಹೆದ್ದಾರಿ ತಡೆದು ಅವರನ್ನ ಪೊಲೀಸರು ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೀಗೆ 2-3 ಬಾರಿ ಆದಾಗ 3ನೇ ಬಾರಿಗೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮದ್ಯ ವ್ಯಸನಿಗಳು, ಅದರಲ್ಲಿ ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಮದ್ಯ ವ್ಯಸನಿಗಳು ಈ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು. ಏಕಾಏಕಿ ಪರಿಸ್ಥಿತಿ ಉದ್ವಿಗ್ನವಾಗುತ್ತೆ. ಏಕಾಏಕಿ ಕಲ್ಲು ತೂರಾಟಗಳು ಆರಂಭವಾದ ಕಾರಣ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡು ಪೊಲೀಸರು ಕೂಡ ಓಡಿ ಹೋಗ್ತಾರೆ. ಸಾಕಷ್ಟು ವಾಹನಗಳು ಜಖಂಗೊಂಡಿರುವಂತದ್ದು. ಪ್ರಮುಖವಾಗಿ ಬಸ್ಗಳು ಕೂಡ KSRTC ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು. ಅದ್ರ ಜೊತೆಗೆ ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ಈ ಒಂದು ಕಲ್ಲು ತೂರಾಟ ನಡೆದಿರುವಂತದ್ದು. ಸಾಕಷ್ಟು ಪೊಲೀಸರನ್ನು ಹೊಡೆಯುವಂತ ಕೆಲಸವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ. ಈಗಾಗಲೇ ಏನು ಹತ್ತರ್ಗಿ ಟೋಲ್ ನಾಕಾ ಬಳಿ ಪ್ರತಿಭಟನೆ ನಡೆದಿತ್ತು. ಆ ಪ್ರತಿಭಟನೆಗೆ ರಾಜ್ಯ ಅಧ್ಯಕ್ಷ ಏನಿದ್ದಾರೆ, ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಆಗಮಿಸಿ ಈಗಾಗಲೇ ಪ್ರತಿಭಟನೆಯನ್ನು ವಾಪಸ್ ಪಡೆದಿರುವಂತದ್ದು. ರೈತರು ಈಗ ಇಲ್ಲಿಂದ ತೆರಳಿರುವಂತದ್ದು. ಸದ್ಯ ಪರಿಸ್ಥಿತಿ ತಿಳಿಗೊಂಡ್ರು ಕೂಡ ಇನ್ನು ಸರ್ಕಾರ ಘೋಷಣೆ ಮಾಡುವ ಹಂತದಲ್ಲಿದೆ. ಘೋಷಣೆ ಮಾಡದಿದ್ರೆ ಮತ್ತೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ, ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಚುನಪ್ಪ ಪೂಜಾರಿ ಪಬ್ಲಿಕ್ ಟಿವಿ ಮುಂದೆ ಹೇಳಿರುವಂತದ್ದು. ಹೀಗಾಗಿ ಕಿಡಿಗೇಡಿಗಳ ಈ ಕೃತ್ಯ ಒಂದು ರೀತಿಯಾದಂತಹ
ಸಾಕಷ್ಟು ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸಿತ್ತು. ಸಾಕಷ್ಟು ಒಂದು ರೀತಿಯಾದಂತ ಪೊಲೀಸರ ಟಾರ್ಗೆಟ್ ಮಾಡಿತ್ತು ಅಂತಾನೆ ಹೇಳ್ಬೋದು ಅರುಣ್. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.